ಓಂ ಇಂದ್ರಜಾಲಾಯ ನಮಃ. ಓಂ ಯಕ್ಷಿಣ್ಯಾಯ ನಮಃ. ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ. ಕೀರ್ತನಾರಂಭ ಕಾಲದಲ್ಲಿ ಸಂಪ್ರದಾಯದ ಪ್ರಕಾರ ಭಗವಂತನಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ಇವತ್ತಿನ ಕಥಾನಕವನ್ನು ಆರಂಭಿಸೋಣ. ಎಲ್ಲರೂ ಮಾಯಾ ಲೋಕಕ್ಕೆ ಬನ್ನಿರಿ, ಎಲ್ಲರೂ ಯಕ್ಷಿಣಿ ಲೋಕಕ್ಕೆ ಬನ್ನಿರಿ, ಎಲ್ಲರೂ ಜಾದೂ ಲೋಕಕ್ಕೆ, ಚಿತ್ರ ವಿಚಿತ್ರಗಳ ವಿಸ್ಮಯ ಲೋಕಕ್ಕೆ. ಓಂ ಇಂದ್ರಜಾಲಾಯ ನಮಃ. ಓಂ ಯಕ್ಷಿಣ್ಯಾಯ ನಮಃ. ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ. ದ್ವಾಪರ ಯುಗದಲ್ಲಿ ಮಹಾರಾಜನೊಬ್ಬನ ಆಸ್ಥಾನಕ್ಕೆ ಡೊಂಬರಾಟದವನೊಬ್ಬನು ಆಗಮಿಸಿ, ಸ್ವಾಮಿ ಮಹಾರಾಜರೇ, ಗಾರುಡಿಯಾಟವನ್ನು ಆಡಲು ಅನುಮತಿ ಕೊಡಬೇಕು ಅಂತ ಕೇಳ್ತಾನಂತೆ. ಆಗ ಮಹಾರಾಜರು ಕೇಳ್ತಾರೆ, ಏನಪ್ಪಾ ಡೊಂಬರಾಟದವನೇ, ಏನೆಲ್ಲ ಗಾರುಡಿ ಆಟಗಳನ್ನು ನೀನು ಮಾಡ್ತಿ ಅಂತ ಹೇಳಿದಾಗ ಆತ ಕೇಳ್ತಾನೆ, ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ಇರುಳಂ ಪಗಳಂ ಮಾಡಲು ಬಲ್ಲೆ, ಪಗಳಂ ಇರುಳಂ ಮಾಡಲು ಬಲ್ಲೆ, ಶೂನ್ಯದಿ ಹೂವನ್ನು ಸೃಷ್ಟಿಸಬಲ್ಲೆ, ಹಗ್ಗವ ಹಾವನ್ನು ಮಾಡಲು ಬಲ್ಲೆ, ಗೋವಿಂದನ ದಯದಿಂದಲಿ ಮಾಡಲೀಗ ಬಲ್ಲೆ, ಸ್ವಾಮಿ ಮಾಡಲೀಗ ಬಲ್ಲೆ. ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ಇರುಳಂ ಪಗಳಂ ಮಾಡಲು ಬಲ್ಲೆ, ಪಗಳಂ ಇರುಳಂ ಮಾಡಲು ಬಲ್ಲೆ, ಶೂನ್ಯದಿ ಹೂವನ್ನು ಸೃಷ್ಟಿಸಬಲ್ಲೆ, ಹಗ್ಗವ ಹಾವನ್ನು ಮಾಡಲು ಬಲ್ಲೆ, ಗೋವಿಂದನ ದಯದಿಂದಲಿ ಮಾಡಲೀಗ ಬಲ್ಲೆ, ಸ್ವಾಮಿ ಮಾಡಲೀಗ ಬಲ್ಲೆ. ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ಇರುಳಂ ಪಗಳಂ ಮಾಡಲು ಬಲ್ಲೆ, ಪಗಳಂ ಇರುಳಂ ಮಾಡಲು ಬಲ್ಲೆ, ಹಗ್ಗವ ಹಾವನ್ನು ಮಾಡಲು ಬಲ್ಲೆ, ಗೋವಿಂದನ ದಯದಿಂದಲೂ ಎಲ್ಲ ಮಾಡಲೀಗ ಬಲ್ಲೆ, ಸ್ವಾಮಿ ಮಾಡಲೀಗ ಬಲ್ಲೆ. ಓಂ ಇಂದ್ರಜಾಲಾಯ ನಮಃ. ಓಂ ಯಕ್ಷಿಣ್ಯಾಯ ನಮಃ. ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ. ಡೊಂಬರಾಟದವನು ಹೇಳ್ತಾನೆ, ಸ್ವಾಮಿ, ನಮ್ಮಲ್ಲಿ ಒಂದು ಉರಗ ಇದೆ ಸ್ವಾಮಿ. ಇರುವುದೆಮಳೊಂದು ಉರಗ, ಅದ ನೋಡಲಾರದೆ ತತ್ತರಿಪರು ಜನರು, ನೋಡಲಾರದೆ ತತ್ತರಿಪರು ಜನರು, ಇರುವುದೆಮಳೊಂದು ಉರಗ. ಸ್ವಾಮಿ, ನಮ್ಮಲ್ಲೊಂದು ಹಾವಿದೆ ಸ್ವಾಮಿ ಅಂತ ಹೇಳ್ತಾ ಡೊಂಬರಾಟದವನು ಒಂದು ಹಗ್ಗವನ್ನು ತೋರಿಸುತ್ತಾರೆ. ಕಣ್ಣಿಗೆ ಇದು ಸಾಮಾನ್ಯ ಹಗ್ಗವಾಗಿ ಕಂಡರೂ ಕೂಡ ಇದೊಂದು ಸಾಮಾನ್ಯ ಹಗ್ಗವಲ್ಲ, ಇದೊಂದು ಮಾಯಾವಿ ಹಾವು ಅಂತ ಹೇಳ್ತಾ ಆ ಹಗ್ಗದ ಮೇಲೆ ಡೊಂಬರಾಟದವನು ಮಂತ್ರದ ಪ್ರಯೋಗವನ್ನು ಮಾಡ್ತಾನೆ. ಓಂ ಇಂದ್ರಜಾಲಾಯ ನಮಃ. ಓಂ ಯಕ್ಷಿಣ್ಯಾಯ ನಮಃ. ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ. ಸೇರಿದ್ದ ಸಭಿಕರಿಗೆ ಡೊಂಬರಾಟದವನು ಒಂದು ಊರಿನ ಕತೆ ಹೇಳ್ತಾನೆ. ಒಂದೂರು, ಆ ಊರಲ್ಲೊಂದು ಸಂಸಾರ, ಸಂಸಾರದಲ್ಲಿ 3 ಜನ ವ್ಯಕ್ತಿಗಳು. ಯಾರಪ್ಪ ಅಂದ್ರೆ, ಒಬ್ಬಪ್ಪ, ಒಬ್ಳು ಅಮ್ಮ ಮತ್ತು ಈ ಗಂಡ ಹೆಂಡತಿಗೆ ಒಂದು ಸುಂದರವಾದ ಮಗು. ಒಂದು ದಿವಸ ಈ ಅಪ್ಪ, ಅಮ್ಮ ಮತ್ತು ಮಗು ಜಾತ್ರೆಗೆ ಹೊರಟಿದ್ರಂತೆ. ಬಣ್ಣ ಬಣ್ಣದ ಲೋಕವು ಈ ಜಾತ್ರೆಯು, ಬಣ್ಣ ಬಣ್ಣದ ಲೋಕವು, ಸಂತೋಷ ಆನಂದ ಖುಷಿ ನೀಡೋ ತಾಣವು, ಬಣ್ಣ ಬಣ್ಣದ ಲೋಕವು ಈ ಜಾತ್ರೆಯು, ಬಣ್ಣ ಬಣ್ಣದ ಲೋಕವು. ಅಬ್ಬಬ್ಬ, ಏನಾನಂದ, ಏನು ಖುಷಿ ಅಂತ ಹೇಳ್ತಾ ಈ ಜಾತ್ರೆಯನ್ನು ನೋಡ್ತಾ ಬರ್ತಾ ಇರುವಂತ ಈ ಪುಟಾಣಿ ಬಾಲಕ ಆ ಜಾತ್ರೆಯಲ್ಲಿದ್ದಂತ ಒಂದು ಸುಂದರವಾದ ತೊಟ್ಲ ನೋಡ್ಬಿಟ್ಟ. ಎಷ್ಟಾದ್ರೂ ಮಗು ನೋಡಿ ಅಪ್ಪನ ಹತ್ರ ಹೇಳ್ದ, ಅಪ್ಪ ಅಪ್ಪ ನನ್ಗೆ ತೊಟ್ಲಲ್ಲಿ ಕುತ್ಕೊಳ್ಸಪ್ಪ ಅಂತ ಹೇಳ್ದ.
ಆಯ್ತು ಅಂತ ಹೇಳ್ಕೊಂಡು ಈ ಅಪ್ಪಮ್ಮ ಇಬ್ಬರು ಸೇರಿ ತಮ್ಮ ಒಬ್ಬನೇ ಒಬ್ಬ ಮಗನನ್ನು ಹೀಗೆ ತೊಟ್ಲಲ್ಲಿ ಕೂರಿಸಿದ್ರು. ಆ ಪುಟಾಣಿ ಹುಡುಗ ಆ ತೊಟ್ಲಲ್ಲಿ ಹೀಗೆ ಕೂತ್ಕೊಂಡು ಬಹಳ ಖುಷಿಯಿಂದ ಆಟ ಆಡ್ತಿದ್ದ. ಬಣ್ಣದ ಲೋಕವು ಈ ಜಾತ್ರೆಯು ಬಣ್ಣ ಬಣ್ಣದ ಲೋಕವು. ಪುಟಾಣಿ ಹುಡುಗ ಜಾತ್ರೆಯಲ್ಲಿ ಬಹಳ ಖುಷಿಯಿಂದ ಆಟ ಆಡ್ತಿದ್ದಾಗೆ ಈ ಮಗನಿಗೆ ಒಂದು ಗೊಂಬೆ ತಗೊಳ್ಳೋಣ ಅಂತ ಹೇಳ್ಕೊಂಡು ಅಪ್ಪ ಅಮ್ಮ ಇಬ್ರು ಅಲ್ಲೇ ಪಕ್ಕದಲ್ಲಿ ಇದ್ದತ್ತು ಅಂಗಡಿಗೆ ಹೋದ್ರು. ಅಪ್ಪ ಅಮ್ಮ ಅಂಗಡಿಗೆ ಹೋದ ಕೂಡ್ಲೆ ಈ ತೊಟ್ಲಲ್ಲಿ ಕೂತಿದ್ದಂತ ಹುಡುಗ ಈ ತೊಟ್ಲಿಂದ ಕೆಳಗಡೆ ಇಳಿದು ಸೇರಿದ್ದ 1000 ಜನರ ಮಧ್ಯೆ ಸೇರಿ ಕಾಣೆ ಆಗ್ಬಿಟ್ಟ. ಮಗನಿಗೆ ಗೊಂಬೆ ತಗೊಂಡು ಅಪ್ಪ ಅಮ್ಮ ವಾಪಸ್ ಬಂದು ನೋಡ್ತಾರೆ, ತೊಟ್ಲಲ್ಲಿ ಕೂತಿದ್ದಂತ ಮಗು ಇಲ್ಲ. ಕಂದ ಕಾಣಿಸದಾದೆಯ, ಅಯ್ಯೋ ನಮ್ಮ ಮಗು ಇಲ್ವಂತ ಹೇಳ್ಕೊಂಡು ಅಪ್ಪಮ್ಮ ಜಾತ್ರೆ ಹಿಡಿ ಮಗುವಿಗೆ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿ ಹುಡುಕಾಡಿದ್ರು ಮಗು ಇಲ್ಲ. ಯಾರನ್ನು ಕೇಳೋದು ಏನು ಮಾಡೋದು ಅಂತ ದಿಕ್ಕೆ ತೋಚದಿದ್ದಾಗ ಆಗ ಅವರಿಗೆ ಹೊಳೆಯಿತು, ಈ ಸಂಕಷ್ಟದ ಸಮಯದಲ್ಲಿ ನಮ್ಮನ್ನು ಕಾಪಾಡುವನು ಆ ಭಗವಂತನು ಒಬ್ಬನೇ ಅಂತ ಹೇಳ್ಕೊಂಡು ಅಪ್ಪ ಅಮ್ಮ ಇಬ್ರು ಹೀಗೆ ಕೈಯಲ್ಲಿ ಕೈ ಹಿಡಿದು ಕಣ್ಣು ಮುಚ್ಚಿ ತನ್ನ ಮಗನನ್ನು ವಾಪಸ್ ಕೊಡು ಅಂತ ಹೇಳ್ಕೊಂಡು ಆ ದೇವರಿಗೆ ಮೊರೆ ಇಡ್ತಾರೆ. ಶಕ್ತಿ ನೀನು ದೀನ ನಾನು ಎನ್ನ ಮೋರೆಯ ಕೇಳು ನೀನು, ಶಕ್ತಿ ನೀನು ದೀನ ನಾನು ಎನ್ನ ಮೋರೆಯ ಕೇಳು ನೀನು. ದೇವರಿಗೆ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಕಣ್ಣನ್ನು ಬಿಡಿಸಿ ಕೈಯನ್ನು ಬಿಡಿಸಬೇಕಿದ್ರೆ ಇಬ್ಬರ ಕೈಯ ಮಧ್ಯದಲ್ಲಿ ಮತ್ತೆ ಬಾಲಕ ಬಂದಿದ್ದ. ಬಣ್ಣ ಬಣ್ಣದ ಲೋಕವು ಈ ಜಾತ್ರೆಯು ಬಣ್ಣ ಬಣ್ಣದ ಲೋಕವು. ಸಂತೋಷ ಆನಂದ ಖುಷಿ ನೀಡೋ ತಾಣವು ಬಣ್ಣ 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 ಬಣ್ಣದ ಲೋಕವು. ಈ ಜಾತ್ರೆಯು ಬಣ್ಣ ಬಣ್ಣದ ಲೋಕವು. ಇವತ್ತಿನ ಕಥಾನಕ ಸರ್ವರಿಗೂ ಆನಂದವನ್ನು ಮತ್ತು ಆಶ್ಚರ್ಯವನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾ ಕಥಾನಕಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇವೆ. ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ, ಅಮಿತರಿಗೆ ಮಂಗಳವಾಗಲಿ ಸರ್ವರಿಗೆ. ಓಂ ಜಾಲಾಯ ನಮಃ, ಓಂ ಯಕ್ಷಿಣಿಯಾಯ ನಮಃ, ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ.